ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೈಸೂರಿನಲ್ಲಿ 1,100 ಮುಡಾ ಸೈಟ್ಗಳ ಹಂಚಿಕೆ ರದ್ದಾಗಿದೆ. ನಿಯಮ ಉಲ್ಲಂಘಿಸಿ ಹಂಚಿಕೆಯಾಗಿದ್ದಂತ 50/50 ಸೈಟ್ಗಳಿಗೆ ಕತ್ತರಿ ಹಾಕಲಾಗಿದೆ. ಸರ್ಕಾರದಿಂದ ಹಂಚಿಕೆ ರದ್ದುಪಡಿಸುವುದಕ್ಕೆ ಆದೇಶ ಹೊರಡಿಸಿದ್ದಾರೆ. 2023 ಮಾರ್ಚ್ 14 ನಿರ್ದೇಶನ ಉಲ್ಲಂಘನೆ ಆರೋಪ ಇತ್ತು. ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನ ಮೇರೆಗೆ ಕ್ರಮ ತೆಗೆದುಕೊಂಡಿರುವುದು. ಉನ್ನತ ಮಟ್ಟದ ತಾಂತ್ರಿಕ ಸಮಿತಿ ವರದಿ ಆಧರಿಸಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಸುಮಾರು 2,000 ಕೋಟಿ ಮೌಲ್ಯದ ಸೈಟ್ಗಳನ್ನು ರದ್ದು ಮಾಡಲಾಗಿದೆ. ಮುಡಾ ಅಧ್ಯಕ್ಷರು ಜಿಲ್ಲಾಧಿಕಾರಿ ಆಯುಕ್ತರಿಗೆ ಸರ್ಕಾರದ ನಿರ್ದೇಶನ ಕೊಟ್ಟಿದ್ದು, ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಇದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದ್ರ ಬಗ್ಗೆ ವಿವರಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಮೈಸೂರಲ್ಲಿ 1,100 ಮುಡಾ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿತ್ತು. ಆದರೆ ಇಲ್ಲಿ ಕೆಲ ಆರೋಪಗಳು ಕೇಳಿ ಬಂದಿದ್ವಲ್ಲ, ಹಾಗಾಗಿ ಆ ಹಂಚಿಕೆ ರದ್ದು ಮಾಡಲಾಗಿದೆ. ನಿಯಮ ಉಲ್ಲಂಘಿಸಿ 50/50 ಸೈಟ್ಗಳಿಗೆ ಕತ್ತರಿಯನ್ನ ಹಾಕಲಾಗಿದೆ. ನಿಯಮ ಉಲ್ಲಂಘಿಸಿ ಏನು ಹಂಚಿಕೆ ಆಗಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ನಿಯಮ ಉಲ್ಲಂಘಿಸಿ ಹಂಚಿಕೆ ಸರ್ಕಾರದಿಂದ ರದ್ದತಿಗೆ ಅಂತ ಆದೇಶ ಹೊರಡಿಸಲಾಗಿತ್ತು. ರದ್ದಾಗಲಿರುವ ಸೈಟ್ಗಳ ಅಂದಾಜು ಮೌಲ್ಯ 2,000 ಕೋಟಿ ರೂಪಾಯಿ. 2023 ಮಾರ್ಚ್ 14ನೇ ತಾರೀಕು ನಿರ್ದೇಶನ ಉಲ್ಲಂಘನೆ ಮಾಡಲಾಗಿತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಉನ್ನತ ಮಟ್ಟದ ತಾಂತ್ರಿಕ ಸಮಿತಿ ವರದಿ ಕ್ರಯಪತ್ರವಾಗದ ನಿವೇಶನಗಳಿಗೆ ಸದ್ಯಕ್ಕೆ ನೋಂದಣಿ ಇಲ್ಲ. ಹೊಸ ಮಾರ್ಗಸೂಚಿ ಬರೋವರೆಗೂ ಕೂಡ ಮುಡಾಗೆ ಕ್ರಯಪತ್ರ ನೀಡದಂತೆ ಸೂಚಿಸಲಾಗಿದೆ. ನೋಂದಣಿ ಆಗಿರುವ ನಿವೇಶನಗಳಿಗೆ ಖಾತೆ ಮಾಡಿಕೊಡೋದಕ್ಕೂ ಕೂಡ ತಡೆಯನ್ನು ಒಡ್ಡಿದ್ದಾರೆ. ಖಾತೆ ಆಗಿದ್ರೆ ನಿಯಮಾನುಸಾರವಾಗಿ ರದ್ದುಪಡಿಸೋದಕ್ಕೂ ಸೂಚನೆ ಸಿಕ್ಕಿದೆ. ಪಾಲಿಕೆ, ನಗರಸಭೆ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಮಹತ್ವದ ನಿರ್ದೇಶನವನ್ನ ಕೊಡಲಾಗಿದೆ. ಇನ್ನು ಏನು ಕ್ರಮ ತೆಗೆದುಕೊಂಡಿದ್ದಾರೆ, ಅನುಪಾಲನಾ ವರದಿ ತಕ್ಷಣ ಸಲ್ಲಿಸಬೇಕು ಅಂತ ಕೂಡ ಸೂಚನೆ ಸಿಕ್ಕಿದೆ. ಮುಡಾ 50/50 ಪ್ರಕರಣದಲ್ಲಿ ಸರ್ಕಾರದ ಮಹತ್ವದ ನಿರ್ಧಾರ ಆಯಿತು.